ಪರಮಪೂಜ್ಯ ಮಂತ್ರಾಲಯ ಮಠಾಧೀಶರಾದ ನಮ್ಮ ಗುರುಗಳ ಅನುಗ್ರಹದಿಂದ ಅನೇಕ ಜ್ಞಾನ ಕಾರ್ಯವು ನಿರಂತರವಾಗಿ ನಡೆಸುವ ಸೌಭಾಗ್ಯ ಈ ಜನ್ಮದಲ್ಲಿ ಪ್ರಾಪ್ತವಾಗಿದೆ. ಈಗ ನಮ್ಮ ಸಂಸ್ಥೆಯಿಂದ ನಡೀತಾ ಇರುವಂತಹ ಕನಕಾಭಿಷೇಕ ಸೇವೆ ಆಗಲಿ ಅಥವಾ ಶ್ರೀ ರಾಘವೇಂದ್ರ ಮಂತ್ರಮಂದಿರದ ನಿರ್ಮಾಣ ಆಗಲಿ, ಇದೆಲ್ಲ ಹೇಗೆ ಒಬ್ಬ ಈ ವ್ಯಕ್ತಿ ಇಷ್ಟೊಂದು ದೊಡ್ಡ ದೊಡ್ಡ ಯೋಜನೆಯನ್ನು ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಅಂತ ಅನೇಕರಿಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಒಂದೇ, ನಮ್ಮ ಹಿಂದೆ ಪರಮಪೂಜ್ಯರಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಇದ್ದಾರೆ ಅನ್ನೋದೇ ಇಲ್ಲಿ ದೊಡ್ಡ ಬಲ. ಅದು ಅವ್ಯಕ್ತವಾದ ಒಂದು ಬಲ. ಅದು ಈ ಶ್ರೀಗಳವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು, ಯಾವಾಗಲೂ ಹೇಳಬೇಕು. ಇವರು ಎಷ್ಟು ಕಷ್ಟವನ್ನು ಅನುಭವಿಸಿದವರು ಜೀವನದಲ್ಲಿ ಅಂದರೆ ಅದು ಕಲ್ಪನೆಗೂ ಸಿಗಲ್ಲ. ಅಷ್ಟು ಕಷ್ಟವನ್ನು ಅನುಭವಿಸಿ ರಾಯರ ಸೇವೆಯನ್ನು ಮಾಡಿದವರು ಪೂರ್ವಾಶ್ರಮದಲ್ಲಿ. ಕೇವಲ ರಾಯರ ಅನುಗ್ರಹದಿಂದ, ಒಂದು ಮಿರಾಕಲ್ ಅಂತ ಹೇಳ್ತಾರಲ್ಲ, ಆ ಥರ ರಾಯರ ಇವರನ್ನು ಕರೆದು ತಮ್ಮ ಪೀಠದಲ್ಲಿ ಕುಳ್ಳರಿಸಿದ್ರು. ಪೀಠಾಧಿಪತಿಗಳ ಆದಮೇಲೆ ಕೇವಲ 3 ವರ್ಷಗಳಲ್ಲಿ 500 ಕೋಟಿಯಷ್ಟು ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು. ಅಂದರೆ ಹಣದ ವಿಷಯ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ. ಅದರಲ್ಲಿ ಸುಮಾರು 300 ಕೋಟಿಯಷ್ಟು ಜ್ಞಾನ ಕಾರ್ಯವನ್ನೇ ಮಾಡಿದ್ದಾರೆ. ಅಂದರೆ ಅದು ಭಕ್ತರಿಗೆ ಅನುಕೂಲವಾಗುವಂತೆ ಭಕ್ತಿಯ ಅಭಿವೃದ್ಧಿ, ಜ್ಞಾನದ ಅಭಿವೃದ್ಧಿ ಹಾಗೂ ವಿರಕ್ತರಿಗೆ ವೈರಾಗ್ಯದ ಅಭಿವೃದ್ಧಿಗೋಸ್ಕರವೇ ಅಷ್ಟು ಖರ್ಚನ್ನು ಮಾಡಿದ್ದಾರೆ. ಅವ್ರಿಗಿನ್ನೂ ಅಧಿಕಾರ ಬಂದಿತ್ತೋ ಇಲ್ಲೋ ಗೊತ್ತಿಲ್ಲ, ಅಷ್ಟರಲ್ಲೇ ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರು 10 ವರ್ಷದಲ್ಲಿ ಅವರು ಮಾಡಿರುವ ಸಾಧನೆ ಅದು 2,000 ಕೋಟಿಗೂ ಅಧಿಕವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಾನಿಲ್ಲಿ ದುಡ್ಡನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅದರ ಹಿಂದೆ ಏನೇನು ಒಳ್ಳೆಯ ಕಾರ್ಯಗಳು ನಡೆದಿರ್ಬೋದು ನೀವು ಊಹಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆಯ ಕೆಲಸಗಳನ್ನು ಅವರು ಮಾಡ್ತಾ ಹೋಗಿದ್ದಾರೆ. ನಾನು ಏನೋ ಸುಮ್ಮನೆ ಆಧಾರ ಇಲ್ಲದೆ ನಾನು ಮಾತನಾಡ್ತಾ ಇಲ್ಲ. ನಾನು ಅವರ ಒಂದು ಪಾದದ ಕೆಳಗಿರುವಂಥ ಒಬ್ಬ ದಾಸ. ನಾನು ಅವರ ಹಿಂದೆ ಓಡಾಡಿ ಅವರ ಎಲ್ಲ ಸಾಧನೆಗಳನ್ನು ನಾನು ಹೇಗಾದರೂ ದಾಖಲೆ ಮಾಡಬೇಕು ಅಂತ ಹಠತೊಟ್ಟು ಕೂತ ಒಬ್ಬ ವ್ಯಕ್ತಿ ನಾನು. ಅಲ್ಲಿ ಆಡಳಿತದಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡಿದವನು ನಾನು. ಸ್ವಾಮಿಗಳ ಬಗ್ಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ವಿತ್ ಎವಿಡೆನ್ಸ್ ಸಂಗ್ರಹ ಮಾಡಿದವನು ನಾನು. ಆಯಿತಾ? ಇದೆಲ್ಲ ಮಠದಲ್ಲಿ ಆ ರಾಯರ ಮಠದ ಒಳಗಡೆ ಹೋಗಿ ಅವರ ಸಾಧನೆನ ಗಮನಿಸ್ತಾ ಹೋದರೆ ಅದು ಹೇಗಾಯಿತು ಅಂದರೆ, ಕೊನೆಗೆ ಸಮುದ್ರದ ಆಳಕ್ಕೆ ಹೋದಷ್ಟು ಮುತ್ತು ರತ್ನಗಳೇ ಹೇಗೆ ಸಿಗುತ್ತೋ ಹಾಗೆ ಸಿಗುತ್ತಾ ಹೋಯಿತು. ನಾನು ಒಂದು ಎಕ್ಸಾಂಪಲ್ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ. ಇದು ನಾನು ಮಾಡಿರುವಂತಹ ಒಂದು ಕೆಲಸ. ಇದು 10 ವರ್ಷದ ವಿಸ್ಮಯ ಸಾಧನೆಗಳು. ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು 10 ವರ್ಷದ ವಿಸ್ಮಯ ಸಾಧನೆಗಳು ಅಂತ 500 ಕೋಟಿಯಿಂದ 2,000 ಕೋಟಿಯ ತನಕ ಭಕ್ತರಿಗಾಗಿ ಒಂದು ಮಹಾಯಾನ ಅಂತ ಈ ಪುಸ್ತಕದ ಟೈಟಲ್ಲು. ಇದನ್ನು ಸುಯಮಿ ರಾಘವೇಂದ್ರ ಸಂಶೋಧನಾ ಕೇಂದ್ರ ಇದನ್ನು ಪ್ರಕಾಶನ ಮಾಡಿತು. ನಾನು ಇದರಲ್ಲೆಲ್ಲ ಇಲ್ಲಿಯ ತನಕ ನಾನು ಹೆಚ್ಚು ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಿಲ್ಲ. ಆದರೆ ಇವತ್ತಿನ ದಿವಸ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೊಬ್ಬ ತೀರಾ ಸಾಮಾನ್ಯ ವ್ಯಕ್ತಿ. ಬಹುಶಃ ಮಂತ್ರಾಲಯದಲ್ಲಿ ಇರುವಂತಹ ಘಟಾನುಘಟಿಗಳಲ್ಲಿ ಅತ್ಯಂತ ಕೊನೆಯವನು ಅಂದರೆ ನಾನು ಇರ್ಬೋದು. ಆದರೆ ನಾನೇ ಇಷ್ಟು ವಿಷಯವನ್ನು ಸಂಗ್ರಹ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಹೊರಟೆ ಇಲ್ಲಿ. ಇದನ್ನು ನಾನು ಇದ್ರ ಬಗ್ಗೆ ಮತ್ತೊಮ್ಮೆ ವಿಷಯವನ್ನು ತಿಳಿಸೋನಿದ್ದೀನಿ. ಅಲ್ಲಿ ಸ್ವಾಮಿಗಳು ಇದುವರೆಗೂ 50,000 ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದಾರೆ. ಅದನ್ನೆಲ್ಲ ನಾನಿಲ್ಲಿ ಉಲ್ಲೇಖ ಮಾಡಿದ್ದೀನಿ. ಆಮೇಲೆ ನಾನು ಪುಸ್ತಕ ಬರೆದಿರುವುದ ಮೇಲೆ ಸ್ವಾಮಿಗಳು ಸುಮಾರು ಎಷ್ಟು ಖರ್ಚು ಮಾಡಿರ್ಬೋದು ಅಂದರೆ ನಿಮಗೆ ಊಹೆಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖರ್ಚು ಮಾಡಿದ್ದಾರೆ. ಅದೆಲ್ಲ ಮೆನ್ಷನ್ ಮಾಡಲ್ಲ ನಾನು. ಆಮೇಲೆ ಅವರು ಸುಧಾಮಂಗಳಕ್ಕೆ ಒಂದೊಂದು ಬಾರಿಯೂ ಕೂಡ ಎಷ್ಟು ಖರ್ಚು ಮಾಡ್ತಾರೆ, ವಿದ್ವಾಂಸರಿಗೆ ಅದು ಎಷ್ಟು ಧಾರಾಳತನದಲ್ಲಿ ಕೊಡ್ತಾರೆ, ಅದು ಊಹಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಶ್ರೀಪಾದಂಗಳವರ ಒಂದು ಬಲ ನನಗೆ ಇರುವಂತಹ ಒಂದು ಮಹಾಬಲ ಈ ಜನ್ಮದಲ್ಲಿ. ಯಾಕೆಂದರೆ ನಾನು ಕೂಡ ಒಂದು ಹಂತದಲ್ಲಿ ಕಮರಿ ಹೋಗಿದ್ದೆ. ಅವರು ಕರೆದ್ರು ಮಂತ್ರಾಲಯಕ್ಕೆ. ನಾನು ಬೇಡ, ಯಾವ ಮಠಗಳ ಸಹವಾಸ ಬೇಡ, ಯಾರೂ ಬೇಡ, ನನ್ನಷ್ಟಕ್ಕೆ ನಾನು ಇರಬೇಕು, ನಾನು ಪುಸ್ತಕಗಳು ಬರ್ಕೊಂಡು ಇರಬೇಕು ಅಂತ ಕೂತವನು. ಸ್ವಾಮಿಗಳು ಬಲವಂತ ಮಾಡಿ ಕರೆದು 2014ರಲ್ಲಿ ಅಲ್ಲಿಂದ ಇಲ್ಲಿಯ ತನಕ ಎಷ್ಟು ಪುಸ್ತಕಗಳು ಬರೆಸಿದ್ದಾರೆ ಅಂತಂದರೆ ಅದು ನನಗೆ ಲೆಕ್ಕ ಸಿಗಲ್ಲ, ಅಷ್ಟು ಬರೆಸಿದ್ದಾರೆ. ಅಂದರೆ ಅವರು ಹೇಳೋದು ವಿಷಯ, ಆ ಎಲ್ಲ ವಿಷಯಗಳನ್ನ ಅವರೇ ಹೇಳ್ತಾರೆ, ನಾನು ಬರೆಯೋದು ಹಾಗೆ. ಇದರ ಬಗ್ಗೆ ಮತ್ತೊಮ್ಮೆ ನಾನು ವಿಷಯವನ್ನು ತಮ್ಮ ಮುಂದೆ ಹಂಚಿಕೊಳ್ತೇನೆ. ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹದಿಂದಲೇ ನಾವು ಈ ಕೆಲಸವನ್ನೆಲ್ಲ ಮಾಡ್ತಾ ಇರೋದು. ಅದನ್ನು ಸ್ಪಷ್ಟವಾಗಿ ಇವತ್ತಿನ ದಿವಸ ನಾನಿಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟವನ್ನು
ಪಡ್ತಾ ಇದ್ದೀನಿ. ಈ ಕನಕಾಭಿಷೇಕ ಸೇವೆ ಏನು 48 ದಿವಸಗಳ ಕಾಲ ನಡೆಯುತ್ತೆ. ಯಾವ ಆತಂಕ ಇಲ್ಲ, ನಿರ್ವಿಘ್ನವಾಗಿ ನಡೆಯುತ್ತೆ. ನಾನು ಮಂತ್ರಾಲಯಕ್ಕೆ ನಾಳೆ ನಾಡಿದ್ರಲ್ಲಿ ಹೋಗಬೇಕಾಗಿದೆ. ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿ ಕನಕಾಭಿಷೇಕ ಸೇವೆ ಅವರಿಂದ ಆಗಬೇಕು ಅಂತ ಒಂದು ಅಪೇಕ್ಷೆ ಇದೆ. ಅದಕ್ಕೆ ಮೊದಲು ರಾಯರ ಅನುಗ್ರಹ ಮಾಡಬೇಕು, ಗುರುರಾಯರು ಅನುಗ್ರಹ ಮಾಡಬೇಕು. ಸ್ವಾಮಿಗಳ ಮೂಲಕ ಕನಕಾಭಿಷೇಕ ಸೇವೆ ಒಂದು ದಿವಸ ಆದರೂ ಮಾಡಿಸ್ಬೇಕು ಅನ್ನುವಂತಹ ಅಪೇಕ್ಷೆ ಇದೆ. ಅದಕ್ಕೆ ಅದನ್ನು ಹೋಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿಗಳ ಹತ್ರ. ಮತ್ತು ಈ ರಾಘವೇಂದ್ರ ಮಂತ್ರಮಂದಿರದ ಮುಖ್ಯ ಸಂಸ್ಥಾಪಕರು ಅವರೇ, ಅದನ್ನು ಉದ್ಘಾಟನೆ ಮಾಡೋರು ಕೂಡ ಶ್ರೀಗಳವರೇ, ಬೇರೆ ಯಾರೂ ಅಲ್ಲ. ಅದೆಲ್ಲ ಮುಂದಿನ ದಿವಸಗಳಲ್ಲಿ ನಿಮಗೂ ಕೂಡ ಆ ವಿಷಯ ಸ್ಪಷ್ಟ ಆಗುತ್ತೆ. ನಾನು ಬೇರೆ ಯಾರೂ ಅಲ್ಲ, ನಾನು ಶ್ರೀಪಾದಂಗಳವರ ಜೊತೆಯಲ್ಲೇ ಇರುವಂಥ ಒಬ್ಬ ಸೇವಕ, ನಾನು ಶ್ರೀಮಠದ ಶಿಷ್ಯ ನಾನು. ಹೀಗೆ ಮತ್ತು ಇದರ ಬಗ್ಗೆ ಮತ್ತಷ್ಟು ವಿಚಾರಗಳು ನಾನು ಮುಂದಿನ ದಿವಸ ಹೇಳೋನಿದ್ದೀನಿ. ಕನಕಾಭಿಷೇಕ ಸೇವೆಯ ಮಹತ್ವವನ್ನು ಒಂದೆರಡು ಮಾತುಗಳಲ್ಲಿ ತಿಳಿಸಬೇಕಾಗಿದೆ. ಕನಕಾಭಿಷೇಕ ಸೇವೆ ಅಂತ ಅಂದರೆ ಅದು ಒಂದು ಭಗವಂತನಿಗೂ ನಮಗೂ ತೀರಾ ಒಂದು ಬಾಂಧವ್ಯವನ್ನು ಅಭಿವೃದ್ಧಿ ಮಾಡುವ ಒಂದು ಕಾರ್ಯ. ವಾಸ್ತವವಾಗಿ ಇದು ಕನಕಾಭಿಷೇಕ ಸೇವೆ ಅಂತಂದರೆ ಚಿನ್ನದ ನಾಣ್ಯಗಳನ್ನು ದೇವರ ಮೇಲೆ ಹಾಕಿಬಿಡೋದು ಅಷ್ಟಕ್ಕೆ ಇದು ಪರಿವಸನ ಆಗಲ್ಲ. ಆ ಚಿಂತನೆ ನಮ್ಮ ಮನಸ್ಸಿನಲ್ಲಿ ತುಂಬ ಅಗಾಧವಾಗಿ ಬರ್ತಾ ಹೋಗಬೇಕು. ಅದು ಒಂದು ಥರ ಶಿಕ್ಷಣ. ಈಗ ಕ್ಲಾಸ್ಗಳು ನಡೆಯುತ್ತಲ್ಲ, ಹಾಗೆ ನಾವು ದಿವಸವೂ ಕೂಡ ಒಂದೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾ ಹೋದರೆ ಅವರು ಭಗವಂತನಿಗೆ ಒಂದೊಂದು ಮೆಟ್ಟಲು ಹತ್ತಿರ ಆಗ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ಅನೇಕರಿಗೆ ಇವತ್ತಿನ ದಿವಸ ತುಂಬ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಯಾಕೆಂದರೆ ನಾಲೆಡ್ಜ್ ಪಡ್ಕೊಳ್ಳಿಕ್ಕೆ. ಅದಕ್ಕೆ ನಾವೇನು ವ್ಯವಸ್ಥೆ ಮಾಡಿದ್ವಿ ಅಂದರೆ, ನೀವು ಎಲ್ಲೂ ಹೋಗಬೇಡಿ, ನೀವು ಕೇವಲ ವಾಟ್ಸ್ಯಾಪ್ ನೋಡಿ ಸಾಕು, ನಾವು ನಿಮಗೆ ಒಳ್ಳೊಳ್ಳೆ ವಿಚಾರಗಳನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಆ ಒಳ್ಳೊಳ್ಳೆ ವಿಚಾರಗಳನ್ನು ನೀವು ಕೇಳ್ತಾ ಹೋಗಿ ಕನಕಾಭಿಷೇಕ ಸೇವೆಯನ್ನು ನೀವು ಅನುಭವಿಸಿ ಸಾಕು, ನಿಮಗೆಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ. ನಿಮಗೆ ಯಾವ ಥರ ಸಮಸ್ಯೆ ಇದೆ ಹೇಳಿ, ಆಗುತ್ತೆ. ಇದು ಗುರುರಾಯರಿಂದ ಮಾತ್ರ ಇದು ಸಾಧ್ಯ. ಗುರುರಾಯರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು. ಮಂತ್ರಾಲಯ ಕ್ಷೇತ್ರದಲ್ಲಿ ಇವರು ವಾಸ ಮಾಡ್ತಾರೆ. ಮಂತ್ರಾಲಯ ಕ್ಷೇತ್ರದಲ್ಲಿ ಇರುವಂತಹ ಗುರುರಾಯರ ಅನುಗ್ರಹವನ್ನು ನಾವು ಪಡೆದುಕೊಂಡ್ರೆ ಅವರ ಅಂತರ್ಯಾಮಿಗಳಾದ ಹನುಮಂತ ದೇವರು ಹಾಗೂ ಶ್ರೀಕರನಾರಾಯಣ ದೇವರು ಸಂಪ್ರೀತರಾಗ್ತಾರೆ. ಇದೆಲ್ಲವನ್ನೂ ಕೂಡ ನಾನು ವಿವರವಾಗಿ ತಿಳಿಸೋನಿದ್ದೀನಿ. ಆದರೆ ಈ ಕನಕಾಭಿಷೇಕ ಸೇವೆ ಅನ್ನುವಂಥದ್ದು ಬೇರೆ ಮಠಗಳಲ್ಲಿ ಅಥವಾ ನೀವು ಮೂಲ ಮಠದಲ್ಲಿ ಇದರ ಬಗ್ಗೆ ವಿಚಾರಿಸಬೇಡಿ. ಇದನ್ನು ಕೇವಲ ನಮ್ಮ ಹತ್ರ ಮಾತ್ರ ವಿಚಾರಿಸಿ. ಇದು ಶ್ರೀಪಾದಂಗಳವರ ಅನುಗ್ರಹವನ್ನು ಮಾತ್ರ ನಾನು ಪಡೆದುಕೊಂಡಿರೋನು, ಶ್ರೀಮಠದ ಶಿಷ್ಯ ನಾನು, ಆಯಿತಾ. ಇದನ್ನು ನಾನು ಮೂಲ ಮಠದಲ್ಲಿ ಮಾಡಲಿಕ್ಕೆ ಹೊರಟಿಲ್ಲ, ಬೇರೆ ಯಾವುದೇ ಮಠಗಳಲ್ಲಿ ಮಾಡಲಿಕ್ಕೆ ಹೊರಟಿಲ್ಲ. ಇದು ನಮ್ಮದೇ ಆದ ಒಂದು ಪರಿಸರದಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಇದೆಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಎಲ್ಲರೂ ಕೂಡ ತಿಳಿದುಕೊಳ್ಬೇಕು. ಇದೇ ರೀತಿಯಲ್ಲಿ ನೀವು ಸ್ಪಂದನ ಮಾಡಬೇಕು. ಹಾಗೂ ಕನಕಾಭಿಷೇಕ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದು ನಿರ್ವಿಘ್ನವಾಗಿ ನಡೆಯುತ್ತೆ. ಶ್ರೀಪಾದಂಗಳವರ ಆಶೀರ್ವಾದವನ್ನು ಕೂಡ ನಾನು ಪಡೆದುಕೊಳ್ಳಲಿಕ್ಕೆ ಕಾತರನಾಗಿದ್ದೀನಿ. ಅವರಿಗೂ ಕೂಡ ನಾನು ಉತ್ತಮ ರೀತಿಯ ಆಹ್ವಾನವನ್ನು ಅಪೇಕ್ಷೆ ಪಡ್ತಾ ಇದ್ದೀನಿ. ಮತ್ತು ಶ್ರೀಪಾದಂಗಳವರಲ್ಲೇ ವಿಶೇಷವಾಗಿ ರಾಯರ ಸನ್ನಿಧಾನ ಇರುತ್ತೆ. ಯಾರಾದರೂ ಮಂತ್ರಾಲಯಕ್ಕೆ ಹೋದರೆ ಶ್ರೀಪಾದಂಗಳವರನ್ನು ಭೇಟಿ ಮಾಡದೆ ಬರಬೇಡಿ ಅಂತ ನಾನು ನೂರಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಶ್ರೀಪಾದಂಗಳವರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ. ಅವರ ಒಂದು ಕ್ಷಣ ಅವ್ರ ಹೀಗೆ ಮಂತ್ರಾಕ್ಷತೆ ಕೊಡ್ಬೋದು, ಅಷ್ಟರಲ್ಲೇ ನಿಮಗೆ ಅನುಗ್ರಹಗಳು ಉಂಟಾಗಿ ಹೋಗಿಬಿಡುತ್ತೆ. ಇದರ ಬಗ್ಗೆ ನಾನು ಪವಾಡಗಳನ್ನು ಸುಮಾರು 10 ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಮತ್ತು ಮುದ್ರಾಧಾರಣೆ ಬಗ್ಗೆ ಕೂಡ ನಾನು ಮುಂದಿನ ದಿವಸಗಳಲ್ಲಿ ಹೇಳೋನಿದ್ದೀನಿ. ಆದ್ದರಿಂದ ಈ ಎಲ್ಲ ಸಮಗ್ರವಾದ ವಿಚಾರವನ್ನು ತಿಳಿದುಕೊಳ್ಳಿ. ನಾಲೆಡ್ಜ್ ಇಂಪಾರ್ಟೆಂಟು. ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ. ನಾಲೆಡ್ಜ್ ಬೆಳೆಸ್ಕೊಳ್ಳಿ. ರಾಯರಿಗೆ ಯಾಕೆ ಇಷ್ಟು ಅವರು ಜಗದ್ವಿಖ್ಯಾತರಾದರು ಅಂದರೆ ಕೇವಲ ನಾಲೆಡ್ಜಿಂದ. ಅವರು ಬೇರೆ ಇನ್ನೇನೋ ಸಂಸ್ಥೆಗಳನ್ನು ಕಟ್ಟಿದ್ರಿಂದ ಅಲ್ಲ, ಅಥವಾ ಬೇರೆ ಇನ್ನೇನೋ ಅವ್ರು ಕೆಲಸ ಮಾಡಿದ್ರು ಅಂತ ತಿಳ್ಕೊಳ್ಬೇಡಿ. ಗುರುರಾಯರು ಕೇವಲ ನಾಲೆಡ್ಜನ್ನು ಡೆವಲಪ್ ಮಾಡಿದ್ರು. ಅದೇ ರೀತಿಯಾಗಿ ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾದ ಸ್ವಾಮಿಗಳು ಕೂಡ ಕೇವಲ ಜ್ಞಾನ ಕಾರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರವೇ ಅವರು ಸತತ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮಂಥವರಿಗೆ ಏನೋ ನಾವು ಪುಟ್ಕೋಸಿ ವಿದ್ವಾಂಸರಾದರೂ ಕೂಡ ನಮಗೆ ಅವರು ಎಷ್ಟು ಲಕ್ಷ ಹಣವನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಷ್ಟು ಕೊಟ್ಟಿದ್ದಾರೆ. ಆದ್ದರಿಂದ ನಾಲೆಡ್ಜ್ ಇಂಪಾರ್ಟೆಂಟು, ಆ ಜ್ಞಾನ ಇಂಪಾರ್ಟೆಂಟು. ಅದನ್ನು ನಾವು ಪಡೆದುಕೊಳ್ಬೇಕು. ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡಬೇಕು. 48 ದಿವಸಗಳ ಕಾಲದ ಈ ಕನಕಾಭಿಷೇಕ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಗುರುರಾಯರ ಹಾಗೂ ಹನುಮಂತ ದೇವರ ಮತ್ತು ಶ್ರೀಕರನಾರಾಯಣ ದೇವರ ಅನುಗ್ರಹವು ಸಂಪೂರ್ಣವಾಗಿ ಪ್ರಾಪ್ತವಾಗುತ್ತೆ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರುಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ
ರಾಘವೇಂದ್ರ ಶ್ರೀ ರಾಘವೇಂದ್ರ